ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಡೋಸೇಜ್ ಫಾರ್ಮ್ಸ್ ಆಫ್ ಡ್ರಗ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಡೋಸೇಜ್ ಫಾರ್ಮ್ಸ್ ಆಫ್ ಡ್ರಗ್ಸ್ ಅಂದರೆ ಯಾವ ಫಾರ್ಮಲ್ಲಿ ನಾವು ಡ್ರಗ್ ಅಡ್ಮಿನಿಸ್ಟರ್ ಮಾಡ್ತಾ ಇದ್ದೀವಿ. ಓಕೆ, ಫಾರ್ಮ್ಸ್ ಆಫ್ ಡ್ರಗ್ಸ್ ಅಂದರೆ ಯಾವ ಫಾರ್ಮಲ್ಲಿ ನಾವು ಡ್ರಗನ್ನು ಅಡ್ಮಿನಿಸ್ಟರ್ ಮಾಡಿರ್ತೀವಿ. ಲೈಕ್ ಸಾಲಿಡ್, ಸೆಮಿ ಸಾಲಿಡ್, ಲಿಕ್ವಿಡ್ ಫಾರ್ಮಲ್ಲಿ ಕೊಡ್ತೀವ, ಗ್ಯಾಸ್ ಫಾರ್ಮಲ್ಲಿ ಕೊಡ್ತೀವಿಲ್ಲ, ಇದೆಲ್ಲ ನಾವು ಇದರಲ್ಲಿ ನೋಡೋಣ. ಓಕೆ, ಸೊ ಮೇನ್ ಡೋಸೇಜ್ ಫಾರ್ಮ್ಸ್ ಇರೋದು 4 ಟೈಪ್ಸ್. ಓಕೆ, ಸಾಲಿಡ್, ಸೆಮಿ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಅಂತ ಇರ್ತವೆ. ಇದನ್ನು ಬಿಟ್ಟು ಬೇರೆ ಇರ್ತವೆ, ಬಟ್ ಮೇನ್ ಆಗಿರೋದು 4. ಸೊ 1 by 1 ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್, ಸಾಲಿಡ್ ಡೋಸೇಜ್ ಫಾರ್ಮ್. ಸಾಲಿಡ್ ಡೋಸೇಜ್ ಫಾರ್ಮ್ಸ್ ಆರ್ ಮೋಸ್ಟ್ ಕಾಮನ್. ಹೌದು ಸರ್, ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋದು ಯಾವುದು? ಸಾಲಿಡ್ಸ್. ಓಕೆ, ಆ್ಯಂಡ್ ಕನ್ವೀನಿಯಂಟ್ ಫಾರ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಹೌದು ಸರ್, ಈಸಿಲಿ ಆಗಿ ನಾವು ಕನ್ವೀನಿಯಂಟ್ ಆಗಿ ನಾವು ಡ್ರಗ್ ಅಡ್ಮಿನಿಸ್ಟ್ರೇಟ್ ಮಾಡ್ಬೋದು. ದೇ ಆರ್ ಸ್ಟೇಬಲ್. ಹೌದು ಸರ್, ಸ್ಟೇಬಲ್ ಆಗಿರುತ್ತೆ. ಪೋರ್ಟೇಬಲ್. ಹೌದು ಸರ್, ಯಾಕಡೆ ಅಂದರೆ ಆ ಕಡೆ ನಾವು ತಗೊಂಡು ಹೋಗ್ಬೋದು. ಆ್ಯಂಡ್ ಅಲೋ ಪ್ರಿಸೈಸ್ ಡೋಸಸ್. ಹೌದು ಸರ್, ಪ್ರಿಸೈಸ್ ಡೋಸಸ್ ಅಂದರೆ ಇಷ್ಟೇ ಡೋಸಸ್ ಕೊಡೋಕ್ಕೆ ಈಸಿಲಿ ಆಗಿ ನಮಗೆ ಬರುತ್ತೆ. ಸೊ ಇದ್ರ ಒಳಗಡೆ ಯಾವ್ಯಾವ ಟೈಪ್ಸ್ ಇರುತ್ತೆ ಅಂದರೆ ಪೌಡರ್ಸ್ ಬರ್ತವೆ, ಟ್ಯಾಬ್ಲೆಟ್ಸ್, ಕ್ಯಾಪ್ಸೂಲ್, ಪ್ಯಾಲೆಟ್ಸ್ ಆ್ಯಂಡ್ ಲಾಜೆಂಜಸ್ ಅಂತ ಬರ್ತವೆ. ಸೊ 1 by 1 ಡೀಟೇಲ್ ಆಗಿ ನಾವು ನೋಡೋಣ. ಫಸ್ಟ್ ಪೌಡರ್ಸ್. ಓಕೆ, ಪೌಡರ್ಸ್ ಇನ್ ಡ್ರೈ. ಹೌದು ಸರ್, ಡ್ರೈ ಇರುತ್ತೆ. ಫೈನ್ ಪಾರ್ಟಿಕಲ್. ಹೌದು ಸರ್, ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಇರುತ್ತೆ. ಪೌಡರ್ ಅಂದರೆ ನಿಮಗೆ ಗೊತ್ತಿರ್ಬೋದು. ಫಾರ್ಮ್ ಫಾರ್ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್ ಯೂಸ್. ಹೌದು ಸರ್, ಎಕ್ಸ್ಟರ್ನಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು, ಇಂಟರ್ನಲ್ಲಿ ಕೂಡ ನಾವು ಯೂಸ್ ಮಾಡಬಹುದು. ಸೊ ಇದರೊಳಗಡೆ ಕೂಡ ಟೈಪ್ಸ್ ಬರ್ತವೆ ಪೌಡರ್ಸ್ ಒಳಗಡೆ. ಓಕೆ, ಸೊ ಡಸ್ಟಿಂಗ್ ಪೌಡರ್ ಇದೆ. ಓಕೆ, ಎಫರ್ವೆಸೆಂಟ್ ಪೌಡರ್ ಇದೆ, ಮತ್ತು ಗ್ರ್ಯಾನ್ಯೂಲ್ಸ್ ಇದ್ದಾವೆ. ಸೊ ಫಸ್ಟ್ ನಾವು ನೋಡೋಣ ಡಸ್ಟಿಂಗ್ ಪೌಡರ್. ಅಮಾರ್ಫಸ್ ಪೌಡರ್ ಅಪ್ಲೈಡ್ ಟು ದಿ ಸ್ಕಿನ್. ಹೌದು ಸರ್, ಡಸ್ಟಿಂಗ್ ಪೌಡರ್ ಅಂದರೆ ನಾವು ಸ್ಕಿನ್ನಿಗೆ ಏನು ಅಪ್ಲೈ ಮಾಡ್ತೀವಲ್ಲ ಅದನ್ನು ನಾವು ಏನಂತ ಹೇಳ್ತೀವಿ? ಡಸ್ಟಿಂಗ್ ಪೌಡರ್. ಎಕ್ಸಾಂಪಲ್ ನಾವು ಇಲ್ಲಿ ನಿಯೋಸ್ಪೋರಿನ್ ತಗೊಂಡಿದ್ದೀವಿ. ಓಕೆ, ಸೊ ಅಮಾರ್ಫಸ್ ಅಂದರೆ ಅದರ ಶೇಪ್ ಇಲ್ಲ, ಸೈಜ್ ಇಲ್ಲ ಅಂತ ಅರ್ಥ. ಪಾರ್ಟಿಕಲ್ಸ್ ಇರ್ತಾವಲ್ಲ, ಅದರ ಸೈಜ್ ಇಲ್ಲ, ಶೇಪ್ ಇಲ್ಲ, ಸೈಜ್ ಇಲ್ಲ, ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಇದ್ದಾವೆ ಅಂತ ಅರ್ಥ. ನೆಕ್ಸ್ಟ್, ಎಫರ್ವೆಸೆಂಟ್ ಪೌಡರ್ಸ್. ಸೊ ಎಫರ್ವೆಸೆಂಟ್ ಪೌಡರ್ಸ್ ಅಂದರೆ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ವೆನ್ ಡಿಸಾಲ್ವ್ ಇನ್ ವಾಟರ್. ಸೊ ಈ ಪೌಡರ್ ಇದೆಲ್ಲ, ಈ ಪೌಡರ್ ಏನು ಮಾಡುತ್ತೆ? ವಾಟರ್ ಒಳಗಡೆ ಡಿಸಾಲ್ವ್ ಆದಾಗ ಕಾರ್ಬನ್ ಡೈಆಕ್ಸೈಡನ್ನು ಅದು ರಿಲೀಸ್ ಮಾಡುತ್ತೆ. ಅದನ್ನು ನಾವು ಎಫರ್ವೆಸೆಂಟ್ ಪೌಡರ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಇಲ್ಲಿ ನಾವು ತಗೊಂಡಾಗ ಸೋಡಿಯಂ ಬೈಕಾರ್ಬೋನೇಟ್. ಸೊ ಐ ಥಿಂಕ್ ನಿಮಗೆ ಇದು ಅರ್ಥ ಆಗಿರ್ಬೋದು. ನೆಕ್ಸ್ಟ್, ಗ್ರ್ಯಾನ್ಯೂಲ್ಸ್. ಸೊ ಗ್ರ್ಯಾನ್ಯೂಲ್ಸ್ ಅಂದರೆ ಕೋರ್ಸ್ ಪಾರ್ಟಿಕಲ್ಸ್ ಫಾರ್ ಈಸಿಲಿ ಅಡ್ಮಿನಿಸ್ಟ್ರೇಷನ್. ಎಕ್ಸಾಂಪಲ್ ಮಿಥೈಲ್ ಸೆಲ್ಯುಲೋಸ್ ಗ್ರ್ಯಾನ್ಯೂಲ್ಸ್. ಸೊ ಇಲ್ಲಿ ಏನಿರುತ್ತೆ ಅಂದರೆ, ಸೊ ಪೌಡರೇ ಇರುತ್ತೆ, ಬಟ್ ಅದರೊಳಗಡೆ ಸ್ವಲ್ಪ 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 ರೌಂಡ್ ರೌಂಡ್ ನಮಗೆ ಗ್ರ್ಯಾನ್ಯೂಲ್ಸ್ ಥರ ಕಾಣಿಸುತ್ತವೆ. ಎಕ್ಸಾಂಪಲ್ ಫಾರ್ ರವೆ ಇರುತ್ತೆಲ್ಲ. ಓಕೆ, ಇಡ್ಲಿ ಮಾಡೋ ರವೆ ಇರುತ್ತೆಲ್ಲ, ಅದ್ರ ಥರನೇ ಬಟ್ ಗ್ರ್ಯಾನ್ಯೂಲ್ಸ್ ಥರ ಇರ್ತವೆ. ಓಕೆ, ಅದರ ರವೆಯಲ್ಲಿ ಕೂಡ ಗ್ರ್ಯಾನ್ಯೂಲ್ಸ್ ಥರ ಇರ್ತವೆ ಅಲ್ಲ. ಹೌದು ಸರ್, ಇದರಲ್ಲಿ ಕೂಡ ಸ್ವಲ್ಪ ಹಾಗೆ ಇರ್ತವೆ. ಸೊ ಐ ಥಿಂಕ್ ನಿಮಗೆ ಪೌಡರ್ಸ್ ಅರ್ಥ ಆಗಿರ್ಬೋದು. ಸೊ ಪೌಡರ್ಸ್ ಆಗಿದ್ಮೇಲೆ ಟ್ಯಾಬ್ಲೆಟ್ಸ್ ಬರುತ್ತೆ. ಓಕೆ, ಸಾಲಿಡ್ ಒಳಗಡೆ ಟೈಪ್ ಇದೆ ಟ್ಯಾಬ್ಲೆಟ್ಸ್ ಅಂತ. ಸೊ ಟ್ಯಾಬ್ಲೆಟ್ಸ್ ಆರ್ ದಿ ಕಂಪ್ರೈಸ್ಡ್ ಫಾರ್ಮ್ ಆಫ್ ಡ್ರಗ್ಸ್. ಹೌದು ಸರ್, ಏನಿದಾವೆ? ಕಂಪ್ರೈಸ್ಡ್ ಅಂದರೆ ಫುಲ್ಲಿ ಕಂಪ್ರೆಸ್ ಮಾಡಿ ಅದನ್ನು ನಾವು ಟ್ಯಾಬ್ಲೆಟ್ ಮಾಡಿದ್ದೀವಿ. ಕಂಟೈನಿಂಗ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಎಕ್ಸಿಪಿಯೆಂಟ್. ಓಕೆ, ಸೊ ಇದು ಏನಿರುತ್ತೆ? ಟ್ಯಾಬ್ಲೆಟ್ ಆರ್ ದಿ ಕಂಪ್ರೈಸ್. ಓಕೆ, ಕಂಪ್ರೆಸ್ ಮಾಡಿರೋ ಒಂದು ಸಾಲಿಡ್ ಡ್ರಗ್ ಇರುತ್ತೆ. ಸೊ ಅದರೊಳಗಡೆ ಆ್ಯಕ್ಟಿವ್ಲಿ ಇಂಗ್ರೀಡಿಯೆಂಟ್ಸ್ ಇರ್ತವೆ, ಆ್ಯಕ್ಟಿವ್ಲಿ ಮೆಡಿಕೇಷನ್ಸ್ ಇರುತ್ತೆ, ಆ್ಯಕ್ಟಿವ್ಲಿ ಡ್ರಗ್ಸ್ ಇರುತ್ತೆ. ಸೊ ಅದು ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿ ಒಳಗಡೆ ಈಸಿಲಿಯಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇದರೊಳಗಡೆ ಕೂಡ ಟ್ಯಾಬ್ಲೆಟ್ಸ್ ಒಳಗಡೆ ಟೈಪ್ಸ್ ಬರ್ತವೆ. ಫಸ್ಟ್ ಕಂಪ್ರೆಸ್ಡ್ ಟ್ಯಾಬ್ಲೆಟ್. ಓಕೆ, ಸೊ ಕಂಪ್ರೆಸ್ಡ್ ಟ್ಯಾಬ್ಲೆಟ್ ಎಕ್ಸಾಂಪಲ್ ಪ್ಯಾರಾಸಿಟಮಲ್ ನಾವು ತಗೋಬಹುದು. ಓಕೆ, ಶುಗರ್ ಕೋಟೆಡ್ ಟ್ಯಾಬ್ಲೆಟ್ ಅಂದರೆ ಟ್ಯಾಬ್ಲೆಟ್ ಇರುತ್ತೆ, ಅದ್ರ ಮೇಲೆ ಒಂದು ಕೋಟ್ ಶುಗರ್ ಇರುತ್ತೆ. ಯಾಕಂದರೆ ಟೇಸ್ಟ್ ಸರಿಯಾಗಿರಬೇಕು ಅಂತ. ಓಕೆ, ಮಾಸ್ಕ್ ಆಫ್ ದಿ ಟೇಸ್ಟ್ ಎಕ್ಸಾಂಪಲ್ ಇಬುಪ್ರೋಫಿನ್ ಅಂತ ತಗೊಂಡಿದ್ದಾರೆ. ನೆಕ್ಸ್ಟ್, ಎಂಟೆರಿಕ್ ಕೋಟೆಡ್ ಟ್ಯಾಬ್ಲೆಟ್ಸ್. ಸೊ ಎಂಟೆರಿಕ್ ಕೋಟೆಡ್ ಟ್ಯಾಬ್ಲೆಟ್ಸ್ ಇದರೊಳಗಡೆ ಏನಾಗುತ್ತೆ? ರೆಸಿಸ್ಟ್ ಸ್ಟಮಕ್ ಆ್ಯಸಿಡ್ ಬಟ್ ಡಿಸಾಲ್ವ್ ಇನ್ ಇಂಟೆಸ್ಟೈನ್. ಅಂದರೆ ಏನು? ಇದು ಟ್ಯಾಬ್ಲೆಟ್ಸ್ ಇರುತ್ತೆಲ್ಲ, ಎಂಟೆರಿಕ್ ಕೋಟೆಡ್ ಟ್ಯಾಬ್ಲೆಟ್, ಇದು ಏನು ಮಾಡುತ್ತೆ? ನಮ್ಮ ಸ್ಟಮಕ್ ಒಳಗಡೆ ಡೈಜೆಸ್ಟ್ ಆಗೋದಿಲ್ಲ, ನಮ್ಮ ಸ್ಟಮಕ್ ಒಳಗಡೆ ಡಿಸಾಲ್ವ್ ಆಗೋದಿಲ್ಲ. ಅದನ್ನು ಬಿಟ್ಟು ಅದು ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಹೋದಾಗ ಅದು ಡಿಸಾಲ್ವ್ ಆಗುತ್ತೆ. ಎಂಟೆರಿಕ್ ಕೋಟೆಡ್ ಟ್ಯಾಬ್ಲೆಟ್ಸ್ಗಳು. ನೆಕ್ಸ್ಟ್, ಫಿಲ್ಮ್ ಕೋಟೆಡ್ ಟ್ಯಾಬ್ಲೆಟ್. ಸೊ ಫಿಲ್ಮ್ ಕೋಟೆಡ್ ಟ್ಯಾಬ್ಲೆಟ್ ಏನು ಮಾಡುತ್ತೆ ಅಂದರೆ ಪ್ರೊಟೆಕ್ಟ್ ಅಗೇನ್ಸ್ಟ್ ಮಾಯಿಶ್ಚರ್. ಸೊ ಮಾಯಿಶ್ಚರ್ ಇರೋ ಪ್ಲೇಸಲ್ಲಿ ಇಟ್ಟರು ಕೂಡ ಮಾಯಿಶ್ಚರಿಂದ ಕೂಡ ಇದು ಏನಾಗುತ್ತೆ? ಪ್ರೊಟೆಕ್ಟ್ ಮಾಡುತ್ತೆ ಫಿಲ್ಮ್. ಓಕೆ, ಫಿಲ್ಮ್ ಕೋಟೆಡ್ ಟ್ಯಾಬ್ಲೆಟ್ ಅಂತ ಹೇಳ್ತೀವಿ. ಆ್ಯಂಡ್ ಎಕ್ಸ್ಟೆಂಡ್ ಶೆಲ್ಫ್ ಲೈಫ್. ಹೌದು ಸರ್, ಅದು ಜಾಸ್ತಿ ದಿನ ಕೂಡ ಇರ್ಬೋದು. ಎಕ್ಸಾಂಪಲ್ ನಾವು ಇಲ್ಲಿ ಏನು ತೊಗೊಂಡಿದ್ದೀವಿ? ವಲ್ಸರ್ಟ್ಯಾನ್ ಇಲ್ಲಿ ಟ್ಯಾಬ್ಲೆಟ್ ತೊಗೊಂಡಿದ್ದೀವಿ. ನೆಕ್ಸ್ಟ್,
ಎಫರ್ವೆಸೆಂಟ್ ಟ್ಯಾಬ್ಲೆಟ್. ಸೊ ಎಫರ್ವೆಸೆಂಟ್ ಟ್ಯಾಬ್ಲೆಟ್ ಏನು ಅಂದರೆ ಡಿಸಾಲ್ವ್ ಇನ್ ವಾಟರ್. ಸೊ ಟ್ಯಾಬ್ಲೆಟ್ ಇರುತ್ತೆ, ವಾಟರ್ ಒಳಗಡೆ ಡಿಸಾಲ್ವ್ ಆಗೋದನ್ನು ನಾವು ಎಫರ್ವೆಸೆಂಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಾವು ಕ್ಯಾಲ್ಶಿಯಂ ಕಾರ್ಬೋನೇಟ್ ಇಲ್ಲಿ ತಗೊಂಡಿದ್ದೀವಿ. ನೆಕ್ಸ್ಟ್ ಚೀವೇಬಲ್ ಟ್ಯಾಬ್ಲೆಟ್ಸ್. ಸೊ ಚೀವೇಬಲ್ ಟ್ಯಾಬ್ಲೆಟ್ಸ್ ಒಳಗಡೆ ಮೀಂಟ್ ಫಾರ್ ಚೀವಿಂಗ್. ಹೌದು ಸರ್, ನಾವು ಅದನ್ನು ಚೀವ್ ಮಾಡ್ಬೋದು. ಎಕ್ಸಾಂಪಲ್ ಇಲ್ಲಿ ಆ್ಯಂಟಾಸಿಡ್ ತಗೊಂಡಿದ್ದೀವಿ, ಮತ್ತು ಇದನ್ನು ಬಿಟ್ಟು ಇಲ್ಲಿ ಆಸ್ಪಿರಿನ್ ಕೂಡ ಬರ್ಬೋದು. ಓಕೆ, ಚೀವೇಬಲ್ ಆ್ಯಂಟಾಸಿಡ್, ಚೀವೇಬಲ್ ಆಸ್ಪಿರಿನ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್. ಸೊ ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ ಅಂದರೆ ಡಿಸಾಲ್ವ್ ಇನ್ ಸಲೈವಾ ಆರ್ ವಾಟರ್. ಸಲೈವಾ ಅಥವಾ ವಾಟರ್ ಒಳಗಡೆ ಡಿಸಾಲ್ವ್ ಆಗುತ್ತೆ ಅಲ್ಲ, ಅದನ್ನು ನಾವು ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಾವಿಲ್ಲಿ ತಗೋಬೋದು, ಆಸ್ಪಿರಿನ್ ಕೂಡ ಎಕ್ಸಾಂಪಲ್ ಇದೆ. ನೆಕ್ಸ್ಟ್ ಸಸ್ಟೈನ್ ರಿಲೀಸ್ ಟ್ಯಾಬ್ಲೆಟ್. ಹೌದು ಸರ್, ಸಸ್ಟೈನ್ ರಿಲೀಸ್ ಟ್ಯಾಬ್ಲೆಟ್ ಅಂದರೆ ಪ್ರೊವೈಡ್ ಅ ಪ್ರೊಲಾಂಗ್ಡ್ ಡ್ರಗ್ ರಿಲೀಸ್. ಸೊ ಏನು ಮಾಡುತ್ತೆ, ಒಂದ್ಸಲ ನಾವು ಟ್ಯಾಬ್ಲೆಟ್ ತೊಗೊಂಡಿದ ಮೇಲೆ ಜಾಸ್ತಿ ಹೊತ್ತು ಡ್ರಗ್ ರಿಲೀಸ್ ಮಾಡುತ್ತೆ, ಅದನ್ನು ನಾವು ಸಸ್ಟೈನ್ಡ್ ರಿಲೀಸ್ ಟ್ಯಾಬ್ಲೆಟ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಇಲ್ಲಿ ನಾವು ಮೆಟ್ಫಾರ್ಮಿನ್ ತಗೊಂಡಿದ್ದೀವಿ. ಐ ಥಿಂಕ್ ನಿಮಗೆ ಟ್ಯಾಬ್ಲೆಟ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಇರುತ್ತೆ ಕ್ಯಾಪ್ಸ್ಯೂಲ್ಸ್. ಸೊ ಕ್ಯಾಪ್ಸ್ಯೂಲ್ಸ್ ಅಂದರೆ ಏನು, ಡ್ರಗ್ ಎನ್ಕ್ಲೋಸ್ಡ್ ಇನ್ ಅ ಜೆಲಾಟಿನ್ ಶೀತ್. ಹೌದು ಸರ್, ಇಲ್ಲಿ ಏನಿರುತ್ತೆ, ಡ್ರಗ್ಸ್ ಇರುತ್ತೆ. ಓಕೆ, ಸೊ ಒಳಗಡೆ ಡ್ರಗ್ ಇರುತ್ತೆ, ಅದ್ರ ಮೇಲೆ ಒಂದು ಜೆಲಾಟಿನ್ ಶೀತ್ ಇರುತ್ತೆ, ಇದನ್ನು ನಾವು ಕ್ಯಾಪ್ಸ್ಯೂಲ್ ಅಂತ ಹೇಳ್ತೀವಿ. ಓಕೆ, ಟೈಪ್ಸ್ ಇಲ್ಲಿ ನೋಡೋಣ, 3 ಟೈಪ್ಸ್ ಇದ್ದಾವೆ. ಹಾರ್ಡ್ ಜೆಲಾಟಿನ್ ಕ್ಯಾಪ್ಸ್ಯೂಲ್ಸ್ ಏನಿದೆ, ಹಾರ್ಡ್ ಜೆಲಾಟಿನ್ ಕ್ಯಾಪ್ಸ್ಯೂಲ್ ಕಂಟೈನಿಂಗ್ ಪೌಡರ್ ಡಸ್ಟ್ ಡ್ರಗ್ಸ್. ಓಕೆ, ಸೊ ಹಾರ್ಡ್ ಜೆಲಾಟಿನ್ ಮೇಲ್ಗಡೆ ಇರುತ್ತೆ, ಒಳಗಡೆ ಏನಿರುತ್ತೆ, ಪೌಡರ್ ಇರುತ್ತೆ. ಓಕೆ, ಎಕ್ಸಾಂಪಲ್ ಇಲ್ಲಿ ಅಮೋಕ್ಸಿಸಿಲಿನ್ ಕ್ಯಾಪ್ಸ್ಯೂಲ್ ನಾವು ತಗೊಂಡಿದ್ವಿ. ನೆಕ್ಸ್ಟ್ ಸಾಫ್ಟ್ ಜೆಲಾಟಿನ್ ಕ್ಯಾಪ್ಸ್ಯೂಲ್. ಸೊ ಸಾಫ್ಟ್ ಜೆಲಾಟಿನ್ ಕ್ಯಾಪ್ಸ್ಯೂಲ್ ಒಳಗಡೆ ಕಂಟೈನ್ ಲಿಕ್ವಿಡ್ ಡ್ರಗ್ಸ್. ಸೊ ಮೇಲ್ಗಡೆ ಸಾಫ್ಟ್ ಇರುತ್ತೆ, ಬಟ್ ಒಳಗಡೆ ಏನಿರುತ್ತೆ, ಲಿಕ್ವಿಡ್ ಇರುತ್ತೆ. ಓಕೆ, ಲಿಕ್ವಿಡ್ ಡ್ರಗ್ ಒಳಗಡೆ ಇರುತ್ತೆ. ಎಕ್ಸಾಂಪಲ್ ನಾವಿಲ್ಲಿ ವಿಟಮಿನ್ ಇ ಕ್ಯಾಪ್ಸ್ಯೂಲ್ಸ್ ಗಳನ್ನು ನೋಡಬಹುದು. ನೆಕ್ಸ್ಟ್ ಸ್ಪ್ಯಾನ್ಸ್ಯೂಲ್ಸ್. ಓಕೆ, ಸ್ಪ್ಯಾನ್ಸ್ಯೂಲ್ಸ್ ಅನ್ನು ನೋಡೋಣ. ಸಸ್ಟೈನ್ ರಿಲೀಸ್ ಕ್ಯಾಪ್ಸ್ಯೂಲ್. ಸೊ ಜಸ್ಟ್ ಇವಾಗ ನಾವು ನೋಡಿದ್ವಿ, ಸಸ್ಟೈನ್ ರಿಲೀಸ್ ಕ್ಯಾಪ್ಸ್ಯೂಲ್ಸ್ ಅಂದರೆ ಜಾಸ್ತಿ ಅವು ರಿಲೀಸ್ ಮಾಡ್ತವೆ. ಎಕ್ಸಾಂಪಲ್ ಕ್ಲೋರ್ಪ್ರೋಮಜಿನ್ ಕ್ಯಾಪ್ಸ್ಯೂಲ್ ನಾವು ನೋಡ್ತೀವಿ. ಐ ಥಿಂಕ್ ನಿಮಗೆ ಕ್ಯಾಪ್ಸ್ಯೂಲ್ ತರ ಆಗಿರ್ಬೋದು. ನೆಕ್ಸ್ಟ್ ಪ್ಯಾಲೆಟ್ಸ್ ಆ್ಯಂಡ್ ಲಾಜೆಂಜಸ್ ನಾವು ನೋಡೋಣ. ಸೊ ಪ್ಯಾಲೆಟ್ಸ್ ಅಂದರೆ ಏನು, ಸ್ಮಾಲ್ ಸ್ಪೆರಿಕಲ್ ಫಾರ್ಮ್ ಏನಿದ್ದಾವೆ, ಚಿಕ್ಕದಿದ್ದಾವೆ, ಸ್ಪೆರಿಕಲ್ ಫಾರ್ಮ್ ಇದ್ದಾವೆ, ಫಾರ್ ಇಂಪ್ಲಾಂಟೇಶನ್ ಆರ್ ಕಂಟ್ರೋಲ್ಡ್ ರಿಲೀಸ್. ಓಕೆ, ಎಕ್ಸಾಂಪಲ್ ಇಲ್ಲಿ ಟೆಸ್ಟೋಸ್ಟಿರಾನ್ ಪ್ಯಾಲೆಟ್ಸ್ ನಾವು ನೋಡ್ತೀವಿ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಹೇಗಿದ್ದಾವೆ, ಸ್ಮಾಲ್ ಸ್ಪೆರಿಕಲ್ ಇದ್ದಾವೆಲ್ಲ, ಇವೇ ಪ್ಯಾಲೆಟ್ಸ್ ಅಂತ ಹೇಳ್ತೀವಿ. ಏನು ಮಾಡ್ತವೆ, ಕಂಟ್ರೋಲ್ ರಿಲೀಸ್ ಅಂದರೆ ಸ್ವಲ್ಪ ಸ್ವಲ್ಪ ಅವು ರಿಲೀಸ್ ಮಾಡ್ತವೆ. ನೆಕ್ಸ್ಟ್ ಲಾಜೆಂಜಸ್. ಓಕೆ, ನೆಕ್ಸ್ಟ್ ಲಾಜೆಂಜಸ್. ಸೊ ಲಾಜೆಂಜಸ್ ಅಂದರೆ ಏನು, ಡಿಸಾಲ್ವ್ ಸ್ಲೋಲಿ ಇನ್ ಮೌತ್. ಸೊ ಏನಾಗುತ್ತೆ, ಸ್ಲೋಲಿ ಅದು ಡಿಸಾಲ್ವ್ ಆಗುತ್ತೆ. ಎಕ್ಸಾಂಪಲ್ ನೀವು ಚಾಕ್ಲೇಟ್ ತಿಂತಿರಲ್ಲ, ಅಥವಾ ಇಲ್ಲಿ ಸ್ಟ್ರೆಪ್ಸಿಲ್ಸ್ ಇದ್ದಾವೆಲ್ಲ. ಸೊ ಸ್ಟ್ರೆಪ್ಸಿಲ್ಸ್ ನೀವೇನು ಮಾಡ್ತೀರಾ, ಮೌತ್ ಒಳಗಡೆ ಇಡ್ತೀರಾ, ಸೊ ಅದು ಈಸಿಲಿ ಸ್ವಲ್ಪ ಸ್ವಲ್ಪ ಡಿಸಾಲ್ವ್ ಆಗುತ್ತೆ. ಎಕ್ಸಾಂಪಲ್ ಕಫ್ ಲಾಜೆಂಜಸ್ ಅಥವಾ ಸ್ಟ್ರೆಪ್ಸಿಲ್ಸ್ ಅಂತ ನೀವು ಎಕ್ಸಾಂಪಲ್ ಕೊಡ್ಬೋದು. ಪ್ಯಾಲೆಟ್ಸ್ ಅಂದರೆ ಸ್ಮಾಲ್ ಸ್ಪೆರಿಕಲ್ ಫಾರ್ಮ್ಸ್ ಇರ್ತವೆ. ಲಾಜೆಂಜಸ್ ಅಂದರೆ ಡಿಸಾಲ್ವ್ ಸ್ಲೋಲಿ ಇನ್ ಮೌತ್ ಲೈಕ್ ಸ್ಟ್ರೆಪ್ಸಿಲ್ಸ್. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಸಾಲಿಡ್ಸ್. ನೆಕ್ಸ್ಟ್ ನಾವು ಸಾಲಿಡ್ ನಾವು ಇವಾಗಲೇ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಸೆಮಿ ಸಾಲಿಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್, ಸೆಮಿ ಸಾಲಿಡ್ ಪ್ರಿಪರೇಷನ್ಸ್ ಆರ್ ಅಪ್ಲೈಡ್ ಎಕ್ಸ್ಟರ್ನಲ್ಲಿ ಫಾರ್ ಲೋಕಲ್ ಆರ್ ಸಿಸ್ಟಮಿಕ್ ಎಫೆಕ್ಟ್. ಹೌದು ಸರ್, ಸೆಮಿ ಸಾಲಿಡ್ಸ್ ಅಂದರೆ ಲೈಕ್ ಎಕ್ಸಾಂಪಲ್ ಆಯಿಂಟ್ಮೆಂಟ್, ಕ್ರೀಮ್ಸ್, ಅದು ಸಾಲಿಡ್ನೂ ಇರೋದಿಲ್ಲ, ಲಿಕ್ವಿಡ್ನೂ ಇರೋದಿಲ್ಲ. ಸೊ ಅದನ್ನು ಏನು ಮಾಡ್ತಾರೆ, ಕಾಮನ್ಲಿ ಎಕ್ಸ್ಟರ್ನಲ್ ಯೂಸ್ಗೋಸ್ಕರ ಯೂಸ್ ಮಾಡ್ತಾರೆ. ಓಕೆ, ಫಾರ್ ಲೋಕಲ್ ಆರ್ ಸಿಸ್ಟಮಿಕ್ ಎಫೆಕ್ಟ್. ಹೌದು ಸರ್. ಸೊ ಅದರೊಳಗಡೆ ಟ್ಯಾಬ್ಸ್ ಬರೋದು, ಆಯಿಂಟ್ಮೆಂಟ್ ಬರುತ್ತೆ, ಕ್ರೀಮ್ ಬರುತ್ತೆ, ಜೆಲ್, ಪೇಸ್ಟ್, ಲೋಷನ್ಸ್, ಫೋಮ್ಸ್ ಪ್ರತಿಯೊಂದು ಬರ್ತವೆ. ಫೋಮ್ಸ್ ಒಳಗಡೆ ಬಬಲ್ಸ್ ಇರ್ತವೆ. ಓಕೆ, ಸೊ ಫೋಮ್ಸ್ ಒಳಗಡೆ ಜಾಸ್ತಿ ಬಬಲ್ಸ್ ಇರ್ತವೆಲ್ಲ, ಸೊ ಫೋಮ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು ಸೆಮಿ ಸಾಲಿಡ್ಸ್ ಡೋಸೇಜ್ ಫಾರ್ಮ್ಸ್ ಅಂದರೆ. ನೆಕ್ಸ್ಟ್ ಇರೋದು ಲಿಕ್ವಿಡ್ ಡೋಸೇಜ್ ಫಾರ್ಮ್. ಓಕೆ, ಸೊ ಲಿಕ್ವಿಡ್ ಡೋಸೇಜ್ ಫಾರ್ಮ್ ಒಳಗಡೆ ಲಿಕ್ವಿಡ್ ಫಾರ್ಮುಲೇಷನ್ ಆರ್ ಡಿಸೈನ್ಡ್ ಫಾರ್ ಓರಲ್. ಹೌದು ಸರ್, ಲಿಕ್ವಿಡ್ ಫಾರ್ಮನ್ನು ನಾವು ಓರಲ್ಲಿ ಕೂಡ ಕೊಡಬಹುದು, ಪೇರೆಂಟರಲ್ ಕೊಡಬಹುದು, ಆರ್ ಟಾಪಿಕಲ್ ಯೂಸ್. ಹೌದು, ಪೇರೆಂಟ್ರಲ್, ಟಾಪಿಕಲ್ ಅಥವಾ ಓರಲ್ ಫಾರ್ಮಲ್ಲಿ ಕೂಡ ನಾವು ಕೊಡಬಹುದು. ಓಕೆ, ಸೊ ನಾವು ಅಡಲ್ಟಿಗೆ ಕೊಡ್ಬೋದು, ಚಿಲ್ಡ್ರನ್ಗೆ ಕೊಡ್ಬೋದು, ಎಲ್ಡರ್ಲಿ ಪೇಷಂಟ್ಗಳಿಗೆ ಕೂಡ ಕೊಡಬಹುದು. ನೆಕ್ಸ್ಟ್ ಫಸ್ಟ್ 1 by 1 ಇದರೊಳಗಡೆ ನಾವು ನೋಡೋಣ. ಓರಲ್ ಲಿಕ್ವಿಡ್ಸ್. ಓಕೆ, ಓರಲ್ ಲಿಕ್ವಿಡ್ಸ್ ಲೈಕ್ ಸಿರಪ್ಸ್. ಹೌದು ಸರ್, ಸಿರಪ್ಸ್ ಇರ್ತವೆ. ಸ್ವೀಟನ್ಡ್ ಲಿಕ್ವಿಡ್. ಹೌದು ಸರ್, ಆಲ್ಮೋಸ್ಟ್ ಸಿರಪ್ಸ್ ಹೇಗಿರ್ತವೆ, ಸ್ವೀಟ್ ಇರ್ತವೆ. ಎಕ್ಸಾಂಪಲ್ ಇಲ್ಲಿ ನಾವು ಕಫ್ ಸಿರಪ್ಸ್ಗಳನ್ನು ನೋಡಬಹುದು. ನೆಕ್ಸ್ಟ್ ಸಸ್ಪೆನ್ಷನ್ಸ್. ಸೊ ಸಸ್ಪೆನ್ಷನ್ಸ್ ಅಂದರೆ
ಇನ್ಸಾಲ್ಯುಬಲ್ ಡ್ರಗ್ ಪಾರ್ಟಿಕಲ್ ಇನ್ ದಿ ಲಿಕ್ವಿಡ್. ಸೊ ಲಿಕ್ವಿಡ್ ಇರುತ್ತೆ, ಲಿಕ್ವಿಡ್ ಒಳಗಡೆ ಇನ್ಸಾಲ್ಯುಬಲ್ ಡ್ರಗ್ಸ್ ಇರ್ತವೆ. ಓಕೆ, ಎಕ್ಸಾಂಪಲ್ ನಾವು ತಗೋಬಹುದು ಓರಲ್ ಐರನ್ ಸಸ್ಪೆನ್ಷನ್ ನಾವಿಲ್ಲಿ ಎಕ್ಸಾಂಪಲ್ ತಗೋಬಹುದು. ನೆಕ್ಸ್ಟ್ ಎಲಿಕ್ಸಿರ್ಸ್. ಸೊ ಎಲಿಕ್ಸಿರ್ಸ್ ಅಂದ್ರೆ ಸ್ವೀಟನ್ಡ್ ಹೈಡ್ರೋ ಆಲ್ಕೋಹಾಲಿಕ್ ಲಿಕ್ವಿಡ್ಸ್. ಸೊ ಏನಿರುತ್ತೆ, ಹೈಡ್ರೋ ಅಂದ್ರೆ ವಾಟರ್, ಆಲ್ಕೋಹಾಲಿಕ್ ಅಂದ್ರೆ ಆಲ್ಕೋಹಾಲ್ ಬೇಸ್ಡ್ ಲಿಕ್ವಿಡ್ ತರ ಇರುತ್ತೆ. ಓಕೆ, ಸ್ವೀಟನ್ಡ್ ಹೈಡ್ರೋ ಆಲ್ಕೋಹಾಲಿಕ್ ಲಿಕ್ವಿಡ್ ಎಕ್ಸಾಂಪಲ್ ನಾವು ವಿಟಮಿನ್ ಬಿ ಎಲಿಕ್ಸಿರ್ ನಾವು ನೋಡಬಹುದು. ಓಕೆ, ನೆಕ್ಸ್ಟ್ ಲಿಂಕ್ಟಸ್. ಓಕೆ, ನೆಕ್ಸ್ಟ್ ನಾವು ಲಿಂಕ್ಟಸ್ ನೋಡೋಣ. ವಿಸ್ಕಸ್ ಲಿಕ್ವಿಡ್ ಫಾರ್ ಸ್ಪಿಲ್ಲಿಂಗ್. ಹೌದು ಸರ್, ಯಾಕೆ ಯೂಸ್ ಮಾಡ್ತೀವಿ ನಾವು? ಸ್ಪಿಲ್ಲಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ ನಾವಿಲ್ಲಿ ಕಫ್ ಲಿಕ್ಟಸ್ ನಾವು ನೋಡಬಹುದು. ಓಕೆ, ಸೊ ನೆಕ್ಸ್ಟ್ ಪೇರೆಂಟರಲ್ ಲಿಕ್ವಿಡ್. ಸೊ ಪೇರೆಂಟರಲ್ ಲಿಕ್ವಿಡ್ಸ್ ಅಂದ್ರೆ ಏನು ಅಂದ್ರೆ ಇಂಜೆಕ್ಷನ್ಸ್ ಅಥವಾ ಇನ್ಫ್ಯೂಷನ್ಸ್ಗಳನ್ನು ಅಂತ ನಾವು ಕೂಡ ಹೇಳ್ಬೋದು. ಓಕೆ, ಸ್ಟೆರೈಲ್ ಪ್ರಿಪರೇಷನ್ ಫಾರ್ ಸಿಸ್ಟಮಿಕ್ ಎಫೆಕ್ಟ್. ಏನು ಸರ್? ಸ್ಟೆರೈಲ್ ಪ್ರಿಪರೇಷನ್ ಇದೆ, ಸಿಸ್ಟಮಿಕ್ ಎಫೆಕ್ಟ್. ಸೊ ಎಕ್ಸಾಂಪಲ್ ನಾವು ಇಲ್ಲಿ ಏನು ನೋಡ್ಬೋದು ಅಂದರೆ ಇಂಟ್ರಾವಿನಸ್ IV ಡೋಪಮಿನ್ ಇಂಜೆಕ್ಷನ್ ಇರ್ಬೋದು. ಓಕೆ, ಎಂಸೆಟ್ ಆಗಿರ್ಬೋದು, ಪ್ಯಾಂಟಾಪ್ರೋಸಲ್ಸ್, ಇವೆಲ್ಲ ಏನಿದ್ದಾವೆ ಲಿಕ್ವಿಡ್ಸ್. ಓಕೆ, ನೆಕ್ಸ್ಟ್ ಇಂಟ್ರಾಮಸ್ಕುಲಾರ್ ಅಥವಾ IM ಎಕ್ಸಾಂಪಲ್ ಡೈಕ್ಲೋಫಿನಾಕ್ ಇಂಜೆಕ್ಷನ್. ಓಕೆ, ನೆಕ್ಸ್ಟ್ ಸಬ್ಕ್ಯೂಟೇನಿಯಸ್ ಎಕ್ಸಾಂಪಲ್ ಇನ್ಸುಲಿನ್. ಸೊ ಇವೆಲ್ಲ ಏನಿದ್ದಾವೆ ಲಿಕ್ವಿಡ್ ಫಾರ್ಮಲ್ಲಿ ಇದ್ದಾವೆ. ಹೌದು ಸರ್. ನೆಕ್ಸ್ಟ್ ಡಿಪಾಟ್ ಇಂಜೆಕ್ಷನ್. ಸೊ ಡಿಪಾಟ್ ಇಂಜೆಕ್ಷನ್ ಅಂದರೆ ಲಾಂಗ್ ಆಕ್ಟಿಂಗ್ ಇಂಜೆಕ್ಟೇಬಲ್. ಸೊ ಅದು ಏನಿರುತ್ತೆ, ಇಂಜೆಕ್ಷನ್ ಇದೆ, ಜಾಸ್ತಿ ಹೊತ್ತು ಏನು ಮಾಡ್ತಾ ಇದೆ, ಅದು ಆಕ್ಟಿಂಗ್ ಮಾಡ್ತಾ ಇದೆ, ಲಾಂಗ್ ಆಕ್ಟಿಂಗ್ ಇಂಜೆಕ್ಟೇಬಲ್ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಂಪಲ್ ನಾವು ಇಲ್ಲಿ ತಗೋಬಹುದು ಹೈಡ್ರಾಕ್ಸಿ ಪ್ರೊಜೆಸ್ಟಿರಾನ್ ಇಂಜೆಕ್ಷನ್ ನಾವು ತಗೋಬಹುದು. ಓಕೆ, ನೆಕ್ಸ್ಟ್ ಇನ್ಹಲೇಷನಲ್ ಲಿಕ್ವಿಡ್. ಸೊ ಇನ್ಹಲೇಷನಲ್ ಲಿಕ್ವಿಡ್ಸ್ ಅಂದರೆ ವಲಟೈಲ್ ಆರ್ ಏರೋಸಾಲ್ ಫಾರ್ ರೆಸ್ಪಿರೇಟರಿ ಥೆರಪಿ. ಹೌದು ಸರ್, ವಲಟೈಲ್ ಅಥವಾ ಏರೋಸಾಲ್ ಫಾರ್ ರೆಸ್ಪಿರೇಟರಿ ಥೆರಪಿ ಅಂದರೆ ಇನ್ಹೇಲರ್ಸ್ ಯೂಸ್ ಮಾಡ್ತಾರಲ್ಲ, ಇನ್ಹೇಲರ್ಸ್ ಆಗಿರ್ಬೋದು, ಅವೆಲ್ಲ ಏನಿರ್ತವೆ ಲಿಕ್ವಿಡೇ ಇರುತ್ತೆ. ಓಕೆ, ಅದು ಏನಾಗುತ್ತೆ, ಸ್ಮಾಲ್ ಡ್ರಾಪ್ಲೆಟ್ಸ್ಗಳು ಹೋಗ್ತವೆ. ಓಕೆ, ಎಕ್ಸಾಂಪಲ್ ನಾವು ಇಲ್ಲಿ ತಗೋಬಹುದು ಹ್ಯಾಲೋಥೇನ್ ಅಥವಾ ಸಾಲ್ಬೋಟಮಾಲ್ ಇನ್ಹೇಲರ್ಸ್ ನಾವು ಇಲ್ಲಿ ಎಕ್ಸಾಂಪಲ್ ತಗೋಬಹುದು. ಯಾಕೆ ಯೂಸ್ ಮಾಡ್ತಾರೆ ಸರ್? ಸ್ಪೆಷಲಿ ಫಾರ್ ರೆಸ್ಪಿರೇಟರಿ ಥೆರಪಿ. ಓಕೆ, ಐ ಥಿಂಕ್ ನಿಮಗೆ ಇನ್ಹೇಲರ್ಸ್ ಅರ್ಥ ಆಗಿರ್ಬೋದು. ಸೊ ಲಿಕ್ವಿಡ್ ಫಾರ್ಮ್ಸಲ್ಲಿ ಏನೇನು ಬರುತ್ತೆ ಅಂದರೆ ಓರಲ್ ಲಿಕ್ವಿಡ್, ಪೇರೆಂಟರಲ್ ಲಿಕ್ವಿಡ್ ಮತ್ತು ಇನ್ಹೇಲರ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಇರೋದು ಗ್ಯಾಸಿಯಸ್ ಡೋಸೇಜ್ ಫಾರ್ಮ್. ಓಕೆ, ನೆಕ್ಸ್ಟ್ ಇರೋದು ಗ್ಯಾಸಿಯಸ್ ಡೋಸೇಜ್ ಫಾರ್ಮ್. ಸೊ ಗ್ಯಾಸಿಯಸ್ ಆರ್ ಯೂಸ್ಡ್ ಫಾರ್ ಇನ್ಹಲೇಷನ್. ಹೌದು ಸರ್, ಇದು ಕೂಡ ಇನ್ಹಲೇಷನ್ ಕಡೆ ಯೂಸ್ ಮಾಡ್ತೀವಿ ಆ್ಯಂಡ್ ಸಿಸ್ಟಮಿಕ್ ಎಫೆಕ್ಟ್ಗೋಸ್ಕರ ಕೂಡ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ನಾವಿಲ್ಲಿ ನೈಟ್ರಸ್ ಆಕ್ಸೈಡ್, ಆಕ್ಸಿಜನ್ ಕೂಡ ತಗೋಬಹುದು. ಹೌದು ಸರ್, ಆಕ್ಸಿಜನ್ ಕೂಡ ಏನಿದೆ, ಒಂದು ಗ್ಯಾಸಿಯಸ್ ಫಾರ್ಮ್ ಇದೆ. ಓಕೆ, ನೈಟ್ರಸ್ ಆಕ್ಸೈಡ್ ಕೂಡ ಒಂದು ಗ್ಯಾಸಿಯಸ್ ಫಾರ್ಮ್ ಆಫ್ ಡ್ರಗ್ ಇದೆ. ಸೊ ನೈಟ್ರಸ್ ಆಕ್ಸೈಡ್ ಯೂಸ್ ಮಾಡ್ತೀವಿ ಜನರಲ್ ಅನಸ್ಥೀಸಿಯಾ ಕೊಡೋಕೆ, ಆಕ್ಸಿಜನ್ ಯೂಸ್ ಮಾಡ್ತೀವಿ ಫಾರ್ ರಿಸಸಿಟೇಷನ್ ಆ್ಯಂಡ್ ಕ್ರಿಟಿಕಲ್ ಕೇರ್. ಹೌದು ಸರ್, ಯಾರಿಗೆ ರೆಸ್ಪಿರೇಷರಿ ಪ್ರಾಬ್ಲಮ್ ಇದೆ, ರಿಸಸಿಟೇಷನ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ, ಕ್ರಿಟಿಕಲ್ ಕೇರ್ ಕೊಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಐ ಥಿಂಕ್ ನಿಮಗೆ ಗ್ಯಾಸಿಯಸ್ ಡೋಸೇಜ್ ಫಾರ್ಮ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಇದೊಂದು ಟ್ರಾನ್ಸ್ಡರ್ಮಲ್ ಡೋಸೇಜ್ ಫಾರ್ಮ್ ಅಂತ. ಸೊ ಮ್ಯಾಕ್ಸಿಮಮ್ ಕಾಮನ್ಲಿ ನಾವಿರೋದು ಸಾಲಿಡ್, ಸೆಮಿ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸಸ್. ಸೊ ಅದನ್ನು ಬಿಟ್ಟು ಎಕ್ಸ್ಟ್ರಾದಲ್ಲಿರೋದು ಇದೊಂದು. ಓಕೆ, ಟ್ರಾನ್ಸ್ಡರ್ಮಲ್ ಡೋಸೇಜ್ ಫಾರ್ಮ್. ಸೊ ಡ್ರಗ್ ಡೆಲಿವರ್ಡ್ ಥ್ರೂ ದಿ ಸ್ಕಿನ್. ಸೊ ಸ್ಕಿನ್ನಿಂದ ನಾವು ಡ್ರಗ್ ಡೆಲಿವರ್ ಮಾಡ್ತೀವಿ ಫಾರ್ ಸಿಸ್ಟಮಿಕ್ ಅಬ್ಸಾರ್ಪ್ಷನ್. ಹೌದು ಸರ್. ಸೊ ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು, ಇಲ್ಲಿ ನೀವು ಪಿಕ್ಚರಲ್ಲಿ ನೋಡ್ಬೋದು, ಇಲ್ಲೊಂದು ಪ್ಯಾಚ್ ಹಚ್ಕೊಂಡಿದ್ದಾನೆ. ಓಕೆ, ಇಲ್ಲಿ ಏನು ಮಾಡಿದ್ದಾನೆ, ಒಂದು ಪ್ಲಾಸ್ಟರ್ ಥರ ಪ್ಯಾಚ್ ಥರ ಹಚ್ಕೊಂಡಿದ್ದಾನೆ. ಇದ್ರೊಳಗಡೆ ಏನಿರುತ್ತೆ, ಡ್ರಗ್ ಇರುತ್ತೆ ಸರ್. ಡೈರೆಕ್ಟ್ಲಿ ಸ್ಕಿನ್ ಇಲ್ಲಿಂದ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ನಾವು ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಟ್ರಾನ್ಸ್ಡರ್ಮಲ್ ಪ್ಯಾಚಸ್. ಓಕೆ, ಏನಿದೆ ಟ್ರಾನ್ಸ್ಡರ್ಮಲ್ ಪ್ಯಾಚಸ್, ಏನಿದೆ ಅಡೆಸಿವ್ ಡ್ರಗ್ ಏನಿದೆ ಸರ್. ಅಡೆಸಿವ್ ಅಂದರೆ ಇದು ನಾವಿಲ್ಲಿ ಅದನ್ನು ಪ್ಲಾಸ್ಟ್ ಮಾಡ್ಬೋದು. ಓಕೆ, ಇಲ್ಲನ್ನು ನಾವು ಅದನ್ನು ಅಟ್ಯಾಚ್ ಮಾಡಬಹುದು. ರಿಸರ್ವಾಯರ್ ದಟ್ ರಿಲೀಸ್ ಡ್ರಗ್ ಸ್ಲೋಲಿ. ಹೌದು ಸರ್, ಅಡೆಸಿವ್ ಡ್ರಗ್ ರಿಸರ್ವಾಯರ್ ಇದೆ ಅಂದರೆ ಇದು ಇದೆ ಅಲ್ಲ, ಅಡೆಸಿವ್ ಅಂದರೆ ಮೆತ್ತಬಹುದು, ನಾವು ಅದನ್ನು ಆ ಪ್ಲೇಸಲ್ಲಿ ಮೆತ್ತಬಹುದು. ಓಕೆ, ಅದರೊಳಗಡೆ ಏನಿರುತ್ತೆ, ಡ್ರಗ್ ಇರುತ್ತೆ, ಏನು ಮಾಡುತ್ತೆ, ಸ್ಲೋಲಿ ರಿಲೀಸ್ ಆಗುತ್ತೆ. ಓಕೆ, ಏನಾಗುತ್ತೆ, ಸ್ಲೋಲಿ ಡ್ರಗ್ ರಿಲೀಸ್ ಆಗುತ್ತೆ, ನಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡುತ್ತೆ. ಎಕ್ಸಾಂಪಲ್ ನಾವು ಇಲ್ಲಿ ತಗೋಬಹುದು ನೈಟ್ರೋಗ್ಲಿಸರಿನ್ ಪ್ಯಾಚ್ ಫಾರ್ ಎಂಜಿನಾ. ಸೊ ನೈಟ್ರೋಗ್ಲಿಸರಿನ್ ಪ್ಯಾಚ್ ಏನು ಮಾಡುತ್ತೆ, ಎಂಜಿನಾ ಪೆಕ್ಟೋರಿಸ್ ಅಂದರೆ ಚೆಸ್ಟ್ ಪೇನ್ ಅನ್ನು ಪ್ರಿವೆಂಟ್ ಮಾಡುತ್ತೆ, ಕಮ್ಮಿ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಲ್ಲ. ಸೊ ಟ್ರಾನ್ಸ್ಡರ್ಮಲ್
ಪ್ಯಾಚ್. ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ಒಳಗಡೆ ನಾವು ನೋಡಿದ್ದು ಸಾಲಿಡ್ ಫಾರ್ಮ್, ಸೆಮಿ ಸಾಲಿಡ್ ಫಾರ್ಮ್, ಲಿಕ್ವಿಡ್ ಫಾರ್ಮ್ ಆ್ಯಂಡ್ ಗ್ಯಾಸಿಯಸ್ ಫಾರ್ಮ್ ಆ್ಯಂಡ್ ಹೊರಗಡೆ ಬರೋದು ಟ್ರಾನ್ಸ್ಡರ್ಮಲ್ ಫಾರ್ಮ್. ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.